ಇನ್ನು ಇದೇ SIR ಪ್ರಕ್ರಿಯೆ ವಿಚಾರದ ಕುರಿತಾಗಿ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಈ ಪ್ರಕ್ರಿಯೆಗಳನ್ನ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಇದಕ್ಕೆ ಲೋಪದೋಷದ ಆರೋಪ ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಮನೆ ಮನೆಗೆ BLOಗಳು ಭೇಟಿ ನೀಡಿದ ಬಗ್ಗೆ ದೂರನ್ನು ನೀಡಿದ್ದಾರೆ. ಯಾರು? ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ದೂರು ಸಲ್ಲಿಕೆ ಆಗಿದೆ. ಚುನಾವಣಾಧಿಕಾರಿಗಳಿಗೆ ಅನುಭುಕುಮಾರ್ ಪತ್ರವನ್ನ ಬರೆದಿದ್ದಾರಂತೆ. ಮನೆ ಮನೆಗೆ ಭೇಟಿ ನೀಡಲು BLOಗಳಿಗೆ ಆದೇಶವನ್ನ ನೀಡಬೇಕ್ರಿ, ಆದರೆ ಚುನಾವಣಾ ಆಯೋಗದ ಮಾರ್ಗಸೂಚಿ ಪಾಲನೆ ಕಡ್ಡಾಯ ಮಾಡಬೇಕು ಅಂತ ಹೇಳಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ಅನುಭುಕುಮಾರ್ಗೆ ಸೂಚನೆಯನ್ನ ನೀಡಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಪತ್ರವನ್ನು ಬರೆಯಲಾಗಿದೆ. ಯಾರು? ನಿಖಿಲ್ ಕುಮಾರಸ್ವಾಮಿ. ಎಸ್, ನಿಖಿಲ್ ಕುಮಾರಸ್ವಾಮಿ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು. ರಾಮನಗರದಲ್ಲಿ ಏನಾಗ್ತಾ ಇದೆ ಇದನ್ನ ವಿರೋಧಿಸಿ ಪ್ರತಿಭಟನೆಗೆ ಮುಂದಾದ್ರು. ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರಿಗೆ ಪ್ರತಿಭಟನೆ ಮಾಡಲಾಯಿತು, ಭಾಷಣ ಮಾಡಿದ್ರು. ಆಮೇಲೆ ನಂತರ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ರು. ಇದನ್ನ ಕಟ್ಟುನಿಟ್ಟಾಗಿ ಮಾಡಬೇಕು ಅಂತ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ರು. ಇವತ್ತು ರಾಷ್ಟ್ರವ್ಯಾಪಿ ರೋಹಿಂಗ್ಯಾ ಅನ್ನುವಂಥ ಒಂದು ಸಮುದಾಯ, ನಿಮಗೆಲ್ಲ ಸುಮಾರು ಒಂದು 3-4 ವರ್ಷದ ಹಿಂದೆ ನೀವೆಲ್ಲ ಕೇಳಿರ್ಬೋದು. ರೋಹಿಂಗ್ಯಾ ಅನ್ನುವಂಥ ಆ ಒಂದು ಬುಡಕಟ್ಟು ಜನಾಂಗ ಏನಿದೆ ನೋಡಿ, ದೇ ಆರ್ ದ ಮೋಸ್ಟ್ ಡರ್ಟಿಯಸ್ಟ್ ಪೀಪಲ್ ಅಂತ ಹೇಳ್ತೀನಿ ನಾನು. ಒಂದು ಅರ್ಥ ಮೋಸ್ಟ್ ಡರ್ಟಿಯಸ್ಟ್ ಪೀಪಲ್ ಅಂದ್ರೆ ಅವರನ್ನ ಬಾಂಗ್ಲಾದಿಂದ ಕೂಡ ಓಡಿಸ್ಲಾಯ್ತು. ನೀವು ಎಣಿಸಿ, ಬಾಂಗ್ಲಾದೇಶದಿಂದ ಅವ್ರನ್ನ ಓಡಿಸಬೇಕಾದ್ರೆ ಅವರು ಹೆಂಗಿರ್ಬೋದು ಅಂತ. ಅಲ್ಲಿ ಹೆಚ್ಚಿನವರು ನುಸುಳುಕೋರರಾಗಿ ನುಸುಳಿ ಭಾರತಕ್ಕೆ ಬಂದರು. ಭಾರತದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ಬಂದರು. ಅದರ ಜೊತೆಯಲ್ಲಿಯೇ ಬಾಂಗ್ಲಾದೇಶದಿಂದಲೂ ಕೂಡ ಅನೇಕ ವರ್ಷಗಳಿಂದ ನಿರಂತರವಾಗಿ ಬರ್ತಾ ಇದ್ದಾರೆ. ಈ ಬಾರಿಯ ವೆಸ್ಟ್ ಬೆಂಗಾಲ್ ಚುನಾವಣೆಯ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಯಿತು. ಬಾರ್ಡರ್ ಅಲ್ಲಿ ಬೇಲಿಗಳನ್ನ ಕೂಡ ಹಾಕ್ತಾ ಇದೆ. ಇದೀಗ ಬಾಂಗ್ಲಾದೇಶದ ಬಾರ್ಡರ್ನಲ್ಲಿ ಏನು ಈ ಹಿಂದೆ ಮಮತಾ ಬ್ಯಾನರ್ಜಿಯ ಸರ್ಕಾರ ಏನು ಅನುಮತಿಯನ್ನು ಕೊಟ್ಟಿರಲಿಲ್ಲ, ಈಗಿನ ಸರ್ಕಾರ ಕೊಟ್ಟ ಕಾರಣಕ್ಕೆ ಈಗ ಬೇಲಿ ನಿರ್ಮಾಣವನ್ನು ಮಾಡಲಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಇವತ್ತು ಭಾರತದಿಂದ ಹೆದರಿ ಬಾಂಗ್ಲಾದೇಶಿಯರು ತಮ್ಮ ದೇಶಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ವ್ಯತಿರಿಕ್ತ ವಾತಾವರಣ. SIR ಎಂತಹ ಸೂಕ್ಷ್ಮ ಭಾರತದ ಈ SIR ಮೇಲೆ ಭಾರತದ ಭದ್ರತೆ ಅವಲಂಬಿತವಾಗಿದೆ. ಇದನ್ನ ಇವ್ರು ಯಾವುದೋ ಒಂದು ಮನೆಗೆ ಭೇಟಿ ನೀಡೋ ಬದಲಿಗೆ ಮಸೀದಿಯಲ್ಲಿ ಅಥವಾ ಸಾಮೂಹಿಕವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನೇನು ನಮಾಜ್ ಅಂತ ಮಾಡಿದ್ದಾರೆ, SIR ಅಂತ ಮಾಡ್ತಾರೆ, ಸಾಮೂಹಿಕವಾಗಿ ಮಾಡೋದು. ಇನ್ನು ಈ ವಿಚಾರದ ಕುರಿತಾಗಿ ನಮ್ಮ ಪ್ರತಿನಿಧಿ ಜಾಯಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಾಯಲ್, ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಇದು ಈ ರೀತಿಯಲ್ಲಿ ನಡೀತಾ ಇರುವಂಥದ್ದು ನಿಜಕ್ಕೂ ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಅದ್ರ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರಂತೆ. ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ರೀತಿ ಪ್ರತಿಭಟನೆಯನ್ನ ಮಾಡಿದ್ರು ಅಥವಾ ಮನವಿಯನ್ನ ಹೇಗೆ ಸಲ್ಲಿಸಿದ್ರು, ಮನವಿ ಪತ್ರದಲ್ಲಿ ಏನೇನಿತ್ತು? BLOಗಳಿಂದಲೇ ಏನು SIR ಪ್ರಕ್ರಿಯೆಯಲ್ಲಿ ಲೋಪವಾಗಿರುವ ಕಡಿತಗೊಳ್ತು ಅಂತ ಕಾಣಿಸುತ್ತೆ. ಜಾಯಲ್, ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಬಟ್ ಇವತ್ತು ಆಬ್ವಿಯಸ್ಲಿ ನಿಖಿಲ್ ಕುಮಾರಸ್ವಾಮಿಗೋ ಅಥವಾ BJPಗೋ ಫೇವರ್ ಆಗಿ ನಾವಿಲ್ಲಿ ಮಾತಾಡ್ತಾ ಇಲ್ಲ. ಬದಲಿಗೆ SIRನ ಸೂಕ್ಷ್ಮತೆ ಏನು, SIR ಮೇಲೆ ಭದ್ರತೆ ಎಷ್ಟರ ಮಟ್ಟಿಗೆ ಅವಲಂಬಿತವಾಗಿದೆ, ಈ ವಿಚಾರಗಳ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ದೇಶವ್ಯಾಪಿ ಇವತ್ತು ನಿಮಗೆ ಒಂದು ಸಣ್ಣದೊಂದು ಉದಾಹರಣೆ ಕೊಡ್ತೀನಿ. USA ಟೆಕ್ಸಾಸ್ ಅನ್ನುವಂಥ ಒಂದು ರಾಜ್ಯ ಇದೆ USA ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇದೇ ಮೆಕ್ಸಿಕೋ, ಕೊಲಂಬಿಯಾ ಇಲ್ಲಿಂದ ಬಂದಂಥವರು ಟೆಕ್ಸಿಕೋದಲ್ಲಿ ಉಳಿದ್ರು, ವಾಸಸ್ಥಳವನ್ನ ಮನೆಗಳನ್ನ ಕಟ್ಕೊಂಡ್ರು. ಇದೀಗ USA ಗೌರ್ಮೆಂಟ್ ಅವರನ್ನ ಹೊರಗಾಗೋಕೆ ಹೊರಟಾಗ ಸಂಪೂರ್ಣವಾಗಿ ದಂಗೆ ಎಬ್ಬಿಸಿಬಿಟ್ಟಿದ್ದಾರೆ. ಇಡೀ ಟೆಕ್ಸಾಸ್ ಇವತ್ತು ರಣರಂಗವಾಗಿಬಿಟ್ಟಿದೆ. ಮುಂದೊಂದು ದಿನ ಇದೇ ನಮ್ಮ ಬೆಂಗಳೂರು ಆ ರೀತಿ ಆಗಬಾರ್ದು ಅನ್ನುವ ಕಾರಣಕ್ಕೆ ಈ SIR ಅಷ್ಟು ಸೂಕ್ಷ್ಮತೆಯನ್ನು ಪಡೆದುಕೊಳ್ಳುತ್ತೆ. ನನ್ನ ಜೊತೆ ಮತ್ತೊಮ್ಮೆ ಜಾಯಲ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಜಾಯಲ್, ದೇಶದ ಹಿತದೃಷ್ಟಿಯಿಂದ, ದೇಶದ ಭದ್ರತೆಯಿಂದ SIRನ ರಾಷ್ಟ್ರವ್ಯಾಪಿ ಮಾಡಲಾಗ್ತಾ ಇದೆ, ಒಂದೊಂದೇ ರಾಜ್ಯದಲ್ಲಿ ಮಾಡಲಾಗ್ತಾ ಇದೆ. ಆದರೆ ಇಲ್ಲಿ ಕರ್ನಾಟಕಕ್ಕೆ ಮಾತ್ರ ಸಂಪೂರ್ಣವಾಗಿ ವ್ಯತಿರಿಕ್ತ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಅದರ ಜೊತೆಯಲ್ಲೇ ನಿಖಿಲ್ ಕುಮಾರಸ್ವಾಮಿ, ನಾನು ಪ್ರಶ್ನೆಯನ್ನು ಕೇಳಿದೆ, ದಯವಿಟ್ಟು ಉತ್ತರ ಕೊಡಿ.
ಎಸ್ ಕಾರ್ತಿಕ್, BLAಗಳಿಂದಲೇ ಏನು SIR ಪ್ರಕ್ರಿಯೆಯಲ್ಲಿ ಲೋಪವಾಗಿರುವಂತ ವಿಚಾರ, ಮಸೀದಿ ದೇವಾಲಯಗಳಲ್ಲೇ ಈ SIR ಪ್ರಕ್ರಿಯೆ ನಡೀತಾ ಇರುವಂತದ್ದು. ಜನರನ್ನ ಮಸೀದಿಗೆ ಕರೆಸಿ ಅಧಿಕಾರಿಗಳಿಂದ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಹಾಗೇನೆ ಏನ್ ನೋಡೋಕ್ ಹೋದ್ರೆ ಮಲ್ಲೇಶ್ವರಂನಲ್ಲೂ ಮಸೀದಿಗೆ ಜನರನ್ನ ಕರೆಸಿ SIR ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಹಾಗೇನೆ BLOಗಳ ಅಧಿಕಾರಿಗಳ ಈ ಒಂದು ನಡೆಗೆ ಇದೀಗ ವಿಪಕ್ಷ ನಾಯಕರುಗಳು ಕೂಡ ಕೆಂಡವನ್ನ ಕಾರಿದ್ದಾರೆ. ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ನೀವು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತ ವಿಚಾರ, ರಾಜ್ಯದಲ್ಲಿ ಮೊದಲು SIR ಪ್ರಕ್ರಿಯೆ ಅಂದಾಗ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಆದ್ರೆ ಇದೀಗ ಇದೇ SIRಗೆ ಸದ್ಯಕ್ಕೆ ವಿರೋಧ ಪಕ್ಷಗಳು, ಅದರಲ್ಲೂ ಕೂಡ NDA ಸರ್ಕಾರದಲ್ಲಿ ಏನು ಇರುವಂತಹ ಬಿಜೆಪಿ ಹಾಗೂ JDS ಪಕ್ಷಗಳ ಅದೇ ಏನು ಲೀಡರ್ಸ್ಗಳು ಈ ಒಂದು ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ SIR ಪ್ರಕ್ರಿಯೆ ಹೇಗೆ ನಡೀಬೇಕಿತ್ತು ಹಾಗೆ ನಡೀತಾ ಇಲ್ಲ, ಇದರಲ್ಲಿ ಸಾಕಷ್ಟು ಲೋಪದೋಷಗಳಿದಾವೆ ಅನ್ನುವಂತ ವಿಚಾರ. ಹೀಗಾಗಿ ಸರ್ಕಾರದ ವಿರುದ್ಧ ಇದೀಗ ವಿಪಕ್ಷ ನಾಯಕರು ವಾಗ್ದಾಳಿಯನ್ನ ನಡೆಸಿದ್ದಾರೆ. SIR ಪ್ರಕ್ರಿಯೆಯಲ್ಲಿ ಸಾಕಷ್ಟು ಲೋಪದೋಷಗಳಿವೆ. ಮನೆ ಮನೆಗೂ ಏನು BLOಗಳು ಭೇಟಿ ನೀಡದೇನೆ ಈ ರೀತಿಯಾಗಿ ಮಸೀದಿಗಳಲ್ಲಿ ಇನ್ನೊಂದಷ್ಟು ಏನು ಸಾರ್ವಜನಿಕ ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಒಂದು SIR ಪ್ರಕ್ರಿಯೆಯನ್ನು ನಡೆಸ್ತಾ ಇರುವಂತ ವಿಚಾರ ತಮಗೆ ಸಂಬಂಧಿಸುವಾಗಿ ಕಾಣ್ತಾ ಇಲ್ಲ. ಇದು ಯಾವ ರೀತಿಯಾಗಿ ಈ ಒಂದು ಪ್ರಕ್ರಿಯೆ ನಡಿಬೇಕಿತ್ತೋ SIR ಪ್ರಕ್ರಿಯೆ ಆ ರೀತಿಯಾಗಿ ನಡೀತಾ ಇಲ್ಲ ಅನ್ನುವಂತ ವಿಚಾರಕ್ಕೆ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ದು ಮಾತ್ರವಲ್ಲದೆ ಇದೀಗ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಏನು ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಏನು ಚುನಾವಣಾಧಿಕಾರಿಗಳಿಗೆ ಪತ್ರವನ್ನ ಬರೆದು ಏನು ಒಂದು ತಮ್ಮ ಏನು ಸಹಚರರ ಜೊತೆಯಲ್ಲಿ ಹಾಗೇನೆ ಒಂದಷ್ಟು ಬೆಂಬಲಿಗರ ಜೊತೆಯಲ್ಲಿ ಏನು ತೆರಳಿ ದೂರನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಮನೆ ಮನೆಗೆ ಭೇಟಿಯನ್ನ ನೀಡಲೇಬೇಕು ಅಂತ ಹೇಳಿ ಇದೀಗ ಚುನಾವಣಾಧಿಕಾರಿಯಾಗಿರುವಂತಹ ಅನ್ಬು ಕುಮಾರ್ ಅವರು ಸೂಚನೆಯನ್ನು ನೀಡಿದ್ದಾರೆ. ಚುನಾವಣಾ ಆಯೋಗದ ಮಾರ್ಗಸೂಚಿಯನ್ನ ಕಡ್ಡಾಯವಾಗಿ ತಾವು ಪಾಲನೆಯನ್ನ ಮಾಡಲೇಬೇಕು. ಹೀಗಾಗಿ ಆಯೋಗದ ಮಾರ್ಗಸೂಚನೆಗಳನ್ನ ಕಡ್ಡಾಯವಾಗಿ ತಾವು ಪಾಲಿಸಬೇಕು ಅಂತ ಪತ್ರದ ಮೂಲಕ ಇದೀಗ ಮುಖ್ಯ ಚುನಾವಣಾಧಿಕಾರಿಯಾಗಿರುವಂತಹ ಅನ್ಬು ಕುಮಾರ್ ಅವರು ಸೂಚನೆಯನ್ನು ನೀಡಿದ್ದಾರೆ. ಹೀಗಾಗಿ ಈ ಒಂದು ವಿಚಾರ ಈಗ ಸದ್ಯಕ್ಕೆ ರಾಜಕೀಯದಲ್ಲಿ ಏನು ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಹಾಗೇನೆ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಹಾಗೂ ಏನು JDS ಪಕ್ಷಗಳಿದೆ, ಇದರ ನಡುವೆ ಎಲ್ಲೋ ಒಂದ್ ಕಡೆ ಇನ್ನೊಂದು ರೀತಿಯಲ್ಲಿ ದೊಡ್ಡ ವಾಕ್ಸಮರಕ್ಕೆ ಕಾರಣ ಆಗ್ತಾ ಇದೆ. ಕಾರ್ತಿಕ್, ಥ್ಯಾಂಕ್ ಯು ಜಾಯಲ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.